ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸಂಡೇ ಸ್ಪೆಷಲ್ ಸೆಲ್ಫ್ ಕೇರ್ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಸೊ ಸೆಲ್ಫ್ ಕೇರಲ್ಲಿ ನಾನು ಏನೇನು ಮಾಡ್ಕೋತಿದ್ದೀನಿ, ಏನೇನು ಪ್ರೊಸೀಜರ್ಸ್ನ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಒಂದು ಈರುಳ್ಳಿನ ತೊಗೋತಾ ಇದ್ದೀನಿ. ಚೆನ್ನಾಗಿ ಇರುವಂಥ ಈರುಳ್ಳಿ ತೊಗೊಳ್ಳಿ. ಸೊ ಡ್ರೈ ಆಗಿರುವಂಥ ಈರುಳ್ಳಿ ಬೇಡ, ಸ್ವಲ್ಪ ಹಸಿ ಇರೋ ಈರುಳ್ಳಿ ಆದರೆ ನಿಮಗೆ ಅದರಲ್ಲಿರುವಂಥ ಈರುಳ್ಳಿ ರಸ ಏನಿದೆಯಲ್ಲ ಅದು ಚೆನ್ನಾಗಿ ಬರುತ್ತೆ. ಇದನ್ನು ವಾಶ್ ಮಾಡ್ಕೊಂಬಿಟ್ಟು ಒಂದು 2 ಟೈಮ್ಸ್ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ರುಬ್ಕೊಳ್ಳಿ. ಪೇಸ್ಟ್ ಆಗಬೇಕು ತುಂಬ ಚೆನ್ನಾಗಿ, ಸೊ ದ್ಯಾಟ್ ನಮಗೆ ಈ ಪೇಸ್ಟ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಈ ಥರ ತುಂಬ ಸಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಂತರ ಇದನ್ನು ನಮ್ಮ ಡ್ರೈ ಹೇರ್ ಇರುತ್ತಲ್ಲ, ಅಂದರೆ ಆಯಿಲ್ ಅಪ್ಲೈ ಮಾಡಬಾರ್ದು. ಸೊ ಡ್ರೈ ಹೇರ್ಗೆ ಸ್ಕಾಲ್ಸ್ಗೆ ಇದು ಅಪ್ಲೈ ಮಾಡಬೇಕು. ಈ ಥರ ಈರುಳ್ಳಿನ ಡೈರೆಕ್ಟ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಮೇಲೆ ಇರುವಂಥ ಡ್ಯಾಂಡ್ರಫ್, ಅಂದರೆ ಹೆಡ್ಡಲ್ಲಿ ತುಂಬ ಡ್ಯಾಂಡ್ರಫ್ ಇರುತ್ತಲ್ಲ, ಅದೆಲ್ಲ ಕೂಡ ಒಂದೇ ವಾಶ್ಗೆ ಅಥವಾ ಒಂದು 2 ವಾಶ್ಗೆ ನಿಮಗೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಯಾರಾದರೂ ತುಂಬ ಡ್ಯಾಂಡ್ರಫಿಂದ ಸ್ಟ್ರಗಲ್ ಪಡ್ತಾಯಿದ್ರೆ ಅಂಥವರು ಈ ಟಿಪ್ಪನ್ನು ಖಂಡಿತ ಫಾಲೋ ಮಾಡಿ. ಆ್ಯಂಡ್ ರೊಟೀನಾಗಿ ನನ್ನ ಸಂಡೇ ಕೇರಲ್ಲಿ ಇದು ಕೂಡ ಒಂದು. ಸೊ ಫೇಸ್ ಕೇರನ್ನು ಖಂಡಿತ ಮಾಡ್ಕೋತೀನಿ. ಲೈಕ್ ಪ್ರತಿ ಸಂಡೇನೂ ಕೂಡ ಏನಾದರೂ ಒಂದು ಸ್ಪೆಷಲಾಗಿ ಲೈಕ್ ಹೋಮ್ ರೆಮಿಡೀಸಿಂದ ಆಗಿರ್ಬೋದು ಅಥವಾ ನನ್ನ ಹತ್ರ ಇರೋ ಸುಂದರ ಪ್ಯಾಕಿಂದ ಆಗಿರ್ಬೋದು ನಾನು ಫೇಶಿಯಲ್ನ ಮಾಡ್ಕೊತೀನಿ. ಸೊ ಇವತ್ತು ನಾನು ನನ್ನ ಹತ್ರ ಇರುವಂಥ ಸುಂದರ ಫೇಶಿಯಲ್ ಕಿಟ್ಟಿಂದ ಫೇಸ್ ಪ್ಯಾಕನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲೆನ್ಸಿಂಗಲ್ಲಿ ನೀವು ಮಿಲ್ಕನ್ನು ತೊಗೊಂಡು ಕ್ಲೆನ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಕ್ರೀಮ್, ಮಸಾಜಿಂಗ್ ಕ್ರೀಮ್. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗತ್ತೆ. ಸೊ ಈ ಮಸಾಜಿಂಗ್ ಕ್ರೀಮಲ್ಲಿ ನೀವು 1 ಸ್ಪೂನಷ್ಟು ಹನಿನ ತೊಗೊಂಬಿಟ್ಟು ಡೈರೆಕ್ಟಾಗಿ ಈ ಥರ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು. ನಂತರ ರಿನ್ಸ್ ಮಾಡಿಕೊಂಡು ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಕೊಳ್ಳಿ. ಬಿಕಾಸ್ ಸ್ಕಿನ್ನು ಸಾಫ್ಟಾಗಿರುತ್ತಲ್ವ, ಆವಾಗ ಫೇಶಿಯಲ್ ಹೇರ್ ಅನ್ನೋದು ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ, ಈಸಿಯಾಗಿ ಕೂಡ ಬಂದುಬಿಡುತ್ತೆ. ಈ ಥರ ನೀಟಾಗಿ ನಿಧಾನವಾಗಿ ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ನೀವು ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಫೇಸ್ ಮೇಲೆ ಮಾಡ್ತಿದ್ದೀವಲ್ಲ, ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನಂತರ ಎಲ್ಲ ಫೇಸ್ ಮೇಲಿರೋ ಎಲ್ಲ ಹೇರನ್ನು ಕೂಡ ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದೊಂದು ಪಿನ್ ಸಿಗುತ್ತೆ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ. ಸೊ ಎಲ್ಲಾದರೂ ನೀವು ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿ, ಅಲ್ಲಿ ಸಿಗುತ್ತೆ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡ್ಕೊಂಡು ಆದಮೇಲೆ ಒಂದು ಥ್ರೆಡ್, ನಾವು ನಾರ್ಮಲಾಗಿ ಮನೇಲಿ ಯೂಸ್ ಮಾಡ್ತೀವಲ್ಲ ಅದೇ ಥ್ರೆಡ್ ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಒಂದು ಸ್ವಲ್ಪ ಲೆಂತಾಗಿ ತೊಗೊಂಡು ಇದನ್ನು ಟೈ ಮಾಡ್ಕೊಂಬಿಟ್ಟು ಈ ಥರ 2 ಟೈಮ್ಸ್ ಲೆಫ್ಟ್ ಹ್ಯಾಂಡಿಂದ ಮತ್ತು ರೈಟ್ ಹ್ಯಾಂಡಿಂದ ರೋಲ್ ಮಾಡ್ಕೋಬೇಕು. ಇದು ನಾನು ಐಬ್ರೋಸ್ ಮಾಡ್ಕೊತಾ ಇದ್ದೀನಿ. ಇದು ನಾನು ತುಂಬ ಸರಿ ಮಾಡ್ಕೊಂಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ನಾನು ಮಾಡ್ಕೋತಾ ಇದ್ದೀನಿ. ಯಾರು ಕೂಡ ನೀವು ಟ್ರೈ ಮಾಡಬೇಡಿ. ಪ್ರಾಕ್ಟೀಸ್ ಆದರೆ ಮಾತ್ರ ನೀವು ಕೂಡ ಟ್ರೈ ಮಾಡ್ಬೋದು. ಮನೆಯಲ್ಲೇ ನಾನು ಐಬ್ರೋಸನ್ನು ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋಸ್ ಮಾಡುವಾಗ ಡ್ರೈ ಇರಬೇಕು ಸ್ಕಿನ್ನು, ಹಾಗಾಗಿ ಸ್ವಲ್ಪ ಪೌಡ್ರ್ ಅಪ್ಲೈ ಮಾಡಿಕೊಂಡು ಐಬ್ರೋಸನ್ನು ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಿದೆ ಅಂತ. ನೀವು ನೋಡಿ, ಸೇಮ್ ಪಾರ್ಲರಲ್ಲಿ ಹೇಗೆ ಐಬ್ರೋಸ್ ಮಾಡ್ತಾರೋ ಅದೇ ರೀತಿಯಾಗಿ ನೀಟಾಗಿ ಬಂದಿದೆ. ಯೂಶ್ವಲಿ ನಾನು ಪಾರ್ಲರ್ಗೆ ಹೋಗಿ ಐಬ್ರೋಸ್ ಮಾಡಿಸ್ಕೊಳ್ಳೋದೇ ಇಲ್ಲ. ಆಲ್ಮೋಸ್ಟ್ ತುಂಬ ಡೇಸ್ ಆಗೋಯಿತು ನಾನು ಪಾರ್ಲರ್ಗೆ ಹೋಗಿ ಐಬ್ರೋಸ್ ಮಾಡಿಸ್ಕೊಳ್ಳೋದಿಲ್ಲ. ಇದೇ ರೀತಿ ಮನೇಲಿ ನಾನೇ ಸೈಡ್ಸ್ ಎಲ್ಲ ತೆಕ್ಕೊಬಿಡ್ತೀನಿ. ಸೊ ನೀಟಾಗಿ ಕಾಣುತ್ತೆ. ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದರೂ ಕೂಡ ಇದೇ ರೀತಿ ನಾನು ಮನೆಯಲ್ಲೇ ಕ್ಲೆನ್ಸಿಂಗ್ ಅಥವಾ ಈ ಥರ ಐಬ್ರೋಸ್ ಮಾಡ್ಕೊಳ್ಳೋದಾಗಲಿ, ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋದಾಗಲಿ ಎಲ್ಲ ಕೂಡ ಮನೆಯಲ್ಲೇ ಮಾಡ್ಕೊಬಿಡ್ತೀನಿ. ಈಗ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ಫೇಸ್ ಪ್ಯಾಕಲ್ಲಿ ನೀವು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಂಡ್ 1 ಸ್ಪೂನಷ್ಟು ಕರ್ಡನ್ನು ಹಾಕ್ಕೊಂಡು ಸ್ವಲ್ಪ ಒಂದು 1/2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು 3 ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಥಿಕ್ ಪೇಸ್ಟ್ ಫೇಸ್ ಮೇಲೆ ಚೆನ್ನಾಗಿ ಕೂತ್ಕೋಬೇಕು. ಥಿಕ್ ಪೇಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಫೇಸ್ ಪ್ಯಾಕ್ ಅನ್ನೋದು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಥಿಕ್ ಪೇಸ್ಟ್ ಅಪ್ಲೈ ಮಾಡಿ 1/2 an hour ವೆಯ್ಟ್ ಮಾಡಿ. ಜಸ್ಟ್ 10 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ಎಲ್ಲ ಕ್ಲೆನ್ಸ್ ಮಾಡ್ಕೋಬೇಡಿ, ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಫೇಸ್ ಒಳಗಡೆ. ಸೊ ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ನನ್ನ ಫೇಸು. ಇದು ಬಂದುಬಿಟ್ಟು ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ತುಂಬ ರಾ ವೀಡಿಯೋ ಗೈಸ್, ನಾನು ಯಾವುದೇ ರೀತಿ ಫಿಲ್ಟರ್ ಆ್ಯಡ್ ಮಾಡಿಕೊಂಡು ಈ ವಿಡಿಯೋನಂತೂ ಎಡಿಟ್ ಮಾಡಿದೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನೋಡಿ. ಜೆನ್ಯೂನ್ ಆಗಿ ನಾನು ಇದರಲ್ಲಿ ತೋರಿಸಿದ್ದೀನಿ ಎಷ್ಟು ಕ್ಲೀನಾಗಿ ಅನ್ನಿಸ್ತಾ ಇದೆ ಅಂತ. ಇದೇ ರೀತಿಯಾಗಿ ನಾನು ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬಾಯ್.